तामग्निवर्णान् तपसा ज्वलन्तीं वैरोचनीं कर्मफलेषु जुष्टाम् दुर्गां देवीगुं शरणमहं प्रपद्ये सुतरसि तरसे नमः। कात्यायनाय विद्महे कन्याकुमारी धीमहि तन्नो दुर्गिः प्रचोदयात्। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಭಗವಂತನ ಆಶೀರ್ವಾದ, ಅವನ ಒಂದು ಕೃಪಾ ಕಟಾಕ್ಷ ಪ್ರತಿಯೊಬ್ಬರಿಗೂ ಇರಬೇಕು ಅಂತ ಕೋರುವಂಥದ್ದೇ ಗುರುಗಳು. ವೃಷಭ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ ಈ ವಿಡಿಯೋ ನಾವು ನೋಡೋಣ. ಯಾಕೆ ಗುರುವಿನೊಂದಿಗೆ ಪ್ರಾರಂಭ ಮಾಡಿದೆ ಅಂತಂದ್ರೆ, ಗುರು ವೃಷಭ ರಾಶಿಯವರಿಗೆ ಈಗ ಫಲ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಗುರು ಬಂದು ವೃಷಭ ರಾಶಿಯವರಿಗೆ ದ್ವಿತೀಯ ಸ್ಥಾನದಿಂದ ತೃತೀಯ ಸ್ಥಾನಕ್ಕೆ ಬಂದಾಯಿತು. ಈಗಾಗಲೇ ಜೂನ್ ತಿಂಗಳಲ್ಲೇ ಬಂದಾಯಿತು, ಒಂದು ತಿಂಗಳು ಆಗೋಯ್ತು. ಇದು ಜುಲೈ ತಿಂಗಳ ಮಾಸ ಭವಿಷ್ಯ. ಹಾಗಾದ್ರೆ ಏನಾದರೂ ಬದಲಾವಣೆಗಳು ಕಾಣಿಸ್ತಾ ಇದೆಯಾ ನೆಗೆಟಿವ್ ಆಗಿ ಅಂತಂದ್ರೆ ಖಂಡಿತ ಇಲ್ಲ. ಗುರುಬಲ ಹೋಯ್ತು, ಹಾಗಾಗಿ ಸ್ಪೀಡ್ ಕಮ್ಮಿ ಆಯಿತು, ಹಣ ಸಂಗ್ರಹ ಕಮ್ಮಿ ಆಯಿತು, ಕೆಲಸ ಕಾರ್ಯಗಳು ನಿಧಾನ ಆಗ್ತಾ ಇದೆ ಅನ್ನುವಂಥದ್ದು ನೀವು ಹೇಳ್ಬೋದೇ ಹೊರತು ಕೆಟ್ಟದಾಗ್ತಾ ಇದೆ ಗುರುಬಲ ಹೋದ್ಮೇಲೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಂತೂ ವೆರಿ ಕ್ಲಿಯರ್. ಹಾಗಂತ ತೃತೀಯ ಸ್ಥಾನಕ್ಕೆ ಬಂದ ತಕ್ಷಣ ಗುರು ಬಲ ಇಲ್ಲ ಅನ್ನೋ ಸತ್ಯ, ಆದರೆ ಗುರು ಕೆಟ್ಟದ್ ಮಾಡ್ಬಿಡ್ತಾನಂತಂದ್ರೆ ಇಲ್ಲ. ಅದನ್ನು ನಾವು ತಿಳ್ಕೋಬೇಕು. ಮೇಲಾಗಿ ಶನಿ ನಿಮಗೆ ಲಾಭಸ್ಥಾನ ನೋಡಿ. ನಾನು ಲಾಭಸ್ಥಾನದ ಸೀಕ್ರೆಟ್ ನಾನು ಇವಾಗವರೆಗೂ ಹೇಳಿಲ್ಲ, ಈಗ ಹೇಳ್ತೀನಿ ನೋಡಿ. ಶನಿ ಏಕಾದಶ ಸ್ಥಾನದಲ್ಲಿದ್ರೆ ಏನ್ ಫಲ ಅಂತಂದ್ರೆ, ಕೃಷ್ಣ ಶ್ವಾನಾಮಿಂದ್ರ ನೀಲ ಲೋಕಾನಾಂ ನಾನಾ ಚಂಚದ್ವಸ್ತು ದಂತಾವಲಾನಾಂ ಪ್ರಾಪ್ತಿಂ ಕುರ್ಯಾನ್ ಮವಾಲಂಬಿತಾನಿ ಪ್ರಸ್ಥಾನಿ ವರ್ತಮಾನೋ ಸನೈಹಿ ಅಂತ ಹೇಳಿ ಸ್ತೋತ್ರ ಹೇಳುತ್ತೆ. ಶನಿಯು ಗೋಚಾರದಲ್ಲಿ ವೃಷಭ ರಾಶಿಗೆ ಏಕಾದಶ ಭಾವದಲ್ಲಿದ್ದಾಗ ಲಾಭಸ್ಥಾನವೆಂದು ಪರಿಗಣಿಸಬೇಕು. ಹೌದು, ಹನ್ನೊಂದನೇ ಮನೆ ಹೌಸ್ ಆಫ್ ಗೇನ್ ಲಾಭಸ್ಥಾನ. ಯಾವ ರೀತಿಯಾಗಿ ಇರುತ್ತೆ ಬಲ ಅಂತಂದ್ರೆ, ಕಪ್ಪು ವರ್ಣದ ಕುದುರೆ ಯಾವ ಸ್ಪೀಡಾಗಿ ಓಡುತ್ತೋ, ಅಂದ್ರೆ ಕಪ್ಪು ಬಣ್ಣದ ಕುದುರೆ ಸ್ವಲ್ಪ ಸ್ಪೀಡ್ ಜಾಸ್ತಿ, ನೀವು ನೋಡ್ಬೋದು ಬೇಕಾದ್ರೆ ರೇಸ್ಗಳಲ್ಲೆಲ್ಲ. ಆ ರೀತಿಯಾಗಿ ನಿಮ್ಮ ಓಟ ಅನ್ನೋದು ಸ್ಪೀಡು. ಆಕ್ಚುಲ್ ತದ್ ವಿರುದ್ಧ ಶನಿ ಅಂದ್ರೆ ತುಂಬಾ ಸ್ಲೋ, ಅತ್ಯಂತ ನಿಧಾನವಾಗಿ ಚಲಿಸುವಂತಹ ಗ್ರಹ ಒಂದು ಶನಿ ಪರಮಾತ್ಮ. ಅಂತಹ ಶನಿ ಏಕಾದಶದಲ್ಲಿದ್ದಾಗ ಮಾತ್ರ ಕೃಷ್ಣವರ್ಣದ ಕುದುರೆಯಂತೆ ಚಲಿಸುವವನು. ಅಂದ್ರೆ ದುಡ್ಡು ಸಂಪಾದನೆ ಆಗಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳಾಗಲಿ ಪ್ರತಿಯೊಂದರಲ್ಲೂ ಕೂಡ. ಹಾಗೆ ಇಂದ್ರನ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥ ಫಲ ಸಿಗುತ್ತೆ. ಜೊತೆಗೆ ಯಾರ್ಯಾರು ವಾಹನ ಮತ್ತೆ ಸ್ಟೀಲು, ಲೋಹಗಳು, ಬಟ್ಟೆಗಳು, ಈ ಸಂಬಂಧಪಟ್ಟಂತ ವ್ಯಾಪಾರ, ಉದ್ಯೋಗ, ವ್ಯವಹಾರ ಮಾಡ್ತಾ ಇರ್ತಿರೋ ಅಥವಾ ತಯಾರಕರು ಇರ್ತಿರೋ ಎಲ್ಲರಿಗೂ ಕೂಡ ಅಧಿಕವಾದ ಫಲ ಅಂತ ಸಿಗುತ್ತೆ. ಎಸ್ಪೆಷಲಿ ವೃಷಭ ರಾಶಿಯವರು ಸ್ವಲ್ಪ ಸ್ಮೂತಿ ಅಂದ್ರೆ ಗೊತ್ತಲ್ಲ, ಸ್ವಲ್ಪ ನಾನಾಯ್ತು, ನನ್ನ ಕೆಲಸ ಆಯಿತು, ಅದೆಲ್ಲ ಒಂಥರ ತುಂಬ ಜನ ಇಷ್ಟಪಟ್ಟು ಮದುವೆ ಆಗೋರು ಜಾಸ್ತಿ ವೃಷಭ ರಾಶಿಯವರು. ನನ್ನ ಅನುಭವದಲ್ಲಿ ತುಂಬ ಜನ ಲವ್ ಮ್ಯಾರೇಜ್ ಮಾಡ್ಕೋತೀರಾ. ಸ್ವಲ್ಪ ಕಾಂಪ್ರಮೈಸ್ ಆಗೋದು, ಸಣ್ಣ ಪುಟ್ಟ ವಿಚಾರಕ್ಕೆ ಭಯ ಪಟ್ಬಿಡೋದು, ಅಡ್ಜಸ್ಟ್ ಮಾಡ್ಕೊಂಡು ನಮ್ಗೆ ಯಾಕಪ್ಪ ತಲೆನೋವು, ಯಾರೋ ಏನೋ ಮಾಡ್ಕೊಳ್ಳಿ, ನಾವ್ಯಾಕೆ ಮೂರನೇ ವ್ಯಕ್ತಿಗಳ ಹತ್ರ ಹೋಗೋಣ, ನಾವ್ಯಾಕೆ ಜಗಳಕ್ಕೆ ಹೋಗೋಣ, ಆ ಥರದ ಯೋಚನಾ ಶಕ್ತಿ. ರಾಜನಾಗೋ ಶಕ್ತಿ ಇಲ್ಲ, ಮಂತ್ರಿ ಆಗೋ ಶಕ್ತಿ ಇಲ್ಲ, ಸೇನಾಧಿಪತಿ ಆಗೋ ಶಕ್ತಿ ಇಲ್ಲ, ಯಾವಾಗಲೂ ನಾನು ಪ್ರಜೆಯಾಗಿದ್ದು ಬಿಡ್ತೀನಿ ಅನ್ನುವಂಥ ಸಾತ್ವಿಕ ಮನೋಭಾವನೆಯನ್ನು ಬೆಳೆಸ್ಕೊಳ್ಳುವಂಥವ್ರು ಜಾಸ್ತಿ ವೃಷಭ ರಾಶಿಯವರು. ಅಂಥವ್ರಿಗೆ ಶನಿ ಓಟವನ್ನು ಕೊಡ್ತಾ ಇದ್ರೆ ಯಾವಾಗ ತಾನೇ ಬಿಡ್ತಾರೆ? ಖಂಡಿತ ಬಿಡಲ್ಲ. ಅದೊಂದಾಯ್ತಾ, ಶನಿ ಲಾಭಸ್ಥಾನದ ಫಲ ಆಯ್ತಾ. ಇನ್ನು ಗುರುನು ಹೇಳ್ಬೇಕಲ್ಲ, ಯಾಕಂದ್ರೆ ಗುರು ತೃತೀಯಕ್ಕೆ ಬಂದಾಗ ಗುರುಬಲ ಇಲ್ಲ 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 ಅಂತಿರಲ್ಲ ವೃಷಭ ರಾಶಿಯವರು. ಗುರು ತೃತೀಯಕ್ಕೆ ಬಂದಾಗ ಏನಾಗುತ್ತೆ? ಸೌಜನ್ಯಹೀನ ಕೃಪಣ ಕೃತಜ್ಞ ಕಾಂತಾಸುತ ಪ್ರೀತಿ ವಿಭಜ್ಜನಶ್ಚ ನರೋಗ್ನಿಮಾಂದ್ಯ ಚಲತಾ ಸಮೇತ ಪರಾಕ್ರಮೇ ಶುಕ್ರ ಪುರೋಹಿತಸ್ಮಿನ್ ಅಂತ ಹೇಳಿ ಒಂದು ಸ್ತೋತ್ರ ಹೇಳುತ್ತೆ. ಗುರು ಭಾವದಲ್ಲಿ, ಗೋಚಾರದಲ್ಲಿ ನಿಮ್ಮ ರಾಶಿಯಿಂದ ತೃತೀಯ ಭಾವಕ್ಕೆ ಬಂದರೆ ಏನಾಗುತ್ತೆ? ಗೋಚಾರ ಕಾಲದಲ್ಲಿ ಗುರು ತೃತೀಯ ಭಾವದಲ್ಲಿದ್ದಾಗ ಸ್ವಲ್ಪ ಮಿತ್ರರಿಂದ ಮೋಸ ಹೋಗುವ ಸಾಧ್ಯತೆ, ಅಂದ್ರೆ ಸ್ನೇಹಿತರು. ನೀವು ಅನ್ಕೋತೀರಾ ನನಗೆ ಬಹಳ ಆತ್ಮೀಯ ಸ್ನೇಹಿತ ಅದೆಲ್ಲ ಅನ್ಕೋತೀರಾ, ಬಟ್ ಅವರಿಂದನೇ ನಿಮ್ಗೆ ಒಂದು ಸ್ವಲ್ಪ ಬೇಸರ ಆಗ್ತಿರುತ್ತೆ, ಹಿಂದೆಡೆಯಿಂದ ಸ್ವಲ್ಪ ಮನಸ್ಸು ನೋವಾಗೋ ರೀತಿಯಾಗಿ ಮಾಡ್ತಾರೆ, ಕೃತಜ್ಞರಾಗೋದಿಲ್ಲ, ಮತ್ತೆ ಸ್ವಲ್ಪ ಲವ್ ಅಂಡ್ ಅಫೆಕ್ಷನ್ ಒಂಚೂರು ದೂರ ಆಗುತ್ತೆ.
ಮಕ್ಕಳ ಜೊತೆ, ಹೆಂಡತಿ ಜೊತೆ, ಅಥವಾ ಗಂಡನ ಜೊತೆ, ತಂದೆ ತಾಯಿ ಜೊತೆ, ಇನ್ನೊಂದು ಕಡೆ ಸ್ಟ್ರೆಸ್ಸು, ಕೆಲಸ ಇಲ್ಲದಿರೋ ಸ್ಟ್ರೆಸ್ಸು ಆ ಲೆವೆಲ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ಹೈಪರ್ ಸ್ಟ್ರೆಸ್ ಅಂತ ಹೇಳ್ತೀವಿ ನಾವು. 3ನೇ ಮನೆಗೆ ಗುರು ಇದ್ದಾಗ ಇದು ಅಪ್ಲಿಕೇಬಲ್ ಆಗುತ್ತೆ. ಮಂದ ಅಗ್ನಿ ಅಂದ್ರೆ ಹೊಟ್ಟೆಯಲ್ಲಿ ಜಠರಾಗ್ನಿ ಇರುತ್ತಲ್ಲ, ನಾವೇನ್ ತಿಂದ್ರು ಜೀರ್ಣ ಮಾಡುತ್ತಲ್ಲ ಒಂದು ಅಗ್ನಿ, ಆ ಅಗ್ನಿ ಬಂದು ಮಂದತ್ವ ಆಗ್ಬಿಡುತ್ತೆ. ಸ್ವಲ್ಪ ಡೈಜೆಸ್ಟಿವ್ ಸಿಸ್ಟಮ್ ಇಶ್ಯೂಸ್ ಬರುತ್ತೆ. ಪೀಡೆಯಿಂದ ಬಲಹೀನರಾಗ್ತೀರಾ ಅಂದ್ರೆ ಪೀಡೆಗಳು ಕೆಟ್ಟ ನಡೆಯೋದು, ಸುಮ್ಮನೆ ಹೋಗ್ತಾ ಇರ್ತೀರಾ, ಕಾಲು ಉಳುಕ್ಬಿಡೋದು, ಒಂದು 15 ದಿನ ಏರ್ ಕ್ರ್ಯಾಕ್ ಅಂತಾರೆ, ರೆಸ್ಟ್, ಮುಗಿದೋಯ್ತು. ಕೆಲಸ ಇಲ್ಲ, ಈ ಕಡೆ ಸಂಪಾದನೆ ಇಲ್ಲ, ಮನೇಲಿ ಕುತ್ಕೋ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಮಾಡು, ಅದಕ್ಕೇನು ಸಿಮೆಂಟ್ ಕಟ್ ಹಾಕ್ಸ್ತೀಯೋ ಅಥವಾ ಏನೋ ಪ್ಲಾಸ್ಟರ್ ಹಾಕೊಳ್ತೀಯೋ ಮಾಡಿಕೊಂಡು ರೆಸ್ಟ್ ತಗೊಳ್ಳೋದು. ಹೀಗೆ ಎಲ್ಲರಿಗೂ ಹಂಗೆ ಆಗುತ್ತೆ ಅಂತ ಅಲ್ಲ, ಮೋಸ್ಟ್ ಓನ್ಲಿ ಆ ಪರ್ಸೆಂಟೇಜ್ ಆಫ್ ಜಾಸ್ತಿ ಅದೇ ಥರನೇ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಗುರು 3ನೇ ಮನೆಗೆ ಬಂದಾಗ ಸ್ವಲ್ಪ ಎಚ್ಚರಿಕೆ ಇರಬೇಕು. ನಿಮಗೆ ಒಂದು ವಿಷಯ ಇಲ್ಲ, ಗುರು ಪೌರ್ಣಮಿ ಇದೆ ನೋಡಿ, ಇದೇ ತಿಂಗಳ 29ನೇ ತಾರೀಕು ಗುರು ಪೌರ್ಣಮಿ ಇದೆ. ಹಾಗಾಗಿ ಯಾರ್ಯಾರಿಗೆ ಗುರು ಹೀನನಾಗಿದನೋ, ಬಲಹೀನನಾಗಿದನೋ, ಅಥವಾ ನಿಮ್ಗೆ ಎಲ್ಲ ವೃಷಭ ರಾಶಿಯವರು ಗುರು ಪೌರ್ಣಮಿ ದಿನ ಹೋಗಿ ಬನ್ನಿ, ಗುರು ಸ್ತೋತ್ರಕ್ಕೆ ಹೋಗಿ, ಗುರು ಕ್ಷೇತ್ರಕ್ಕೆ ಹೋಗಿ ಸ್ತೋತ್ರವನ್ನು ಮಾಡಿ, ಗುರು ದರ್ಶನ ಮಾಡಿ, ಗುರು ಸೇವೆ ಮಾಡಿ, ಗುರುಗಳನ್ನ ದರ್ಶನ ಮಾಡ್ಕೊಬನ್ನಿ ಗುರು ಪೌರ್ಣಮಿ ದಿನ. ಅದಕ್ಕಿಂತ ಇನ್ನೇನು ವಿಶೇಷ ನಮಗಿದೆ ಅಲ್ವಾ? ಹೆಂಗೂ ಗುರುಬಲ ಇಲ್ಲ, ನಿಮಗೆ ಫಲ ಬೇಕಾ ಬೇಡವಾ? ನಿಮ್ಗೆ ಗುರುವಿನ ಅನುಗ್ರಹ ಬೇಕಾ ಬೇಡವಾ? ಗುರುವಿನ ಆಶೀರ್ವಾದ ಬೇಕಾ ಬೇಡವಾ? ಯಾವುದೇ ಕೆಲಸಕ್ಕೂ ಗುರುವಿನ ಸಪೋರ್ಟ್ ಬೇಕಾ ಬೇಡವಾ? ಸಂತಾನಕ್ಕೂ ಗುರು ಬೇಕು, ಹಣಕ್ಕೂ ಗುರು ಬೇಕು, ಶುಭ ಕಾರ್ಯಕ್ಕೂ ಗುರು ಬೇಕು. ಮನುಷ್ಯನ ಸರ್ವದಾ ಶತದ ಪ್ರತಿಯೊಂದು ವಿಚಾರದಲ್ಲೂ ಗುರು ಬೇಕು. ಹಾಗಾಗಿ ಗುರು ಪೌರ್ಣಮಿ ದಿನ ಗುರು ಆರಾಧನೆ ಮಾಡಿ. ಇನ್ನು ಶನಿ ಅಂತೂ ತೊಂದರೆ ಇಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ವೃಷಭ ರಾಶಿಯವರು ಗುಡ್, ಒಳ್ಳೆಯ ಫಲನೇ ಇದೆ. ಇನ್ನು ಈ ವರ್ಷ ತುಂಬಾ ಚೆನ್ನಾಗಿದೆ, ಬರೋ ವರ್ಷನೂ ಚೆನ್ನಾಗಿದೆ. ನೋಡ್ಕೊಳ್ಳೋಣ, 2028ಕ್ಕೆ ಸಾಡೆ ಸಾತಿ ಬರುತ್ತೆ, ಅವಾಗೆಲ್ಲ ಪರಿಹಾರಗಳು ಉಳ್ಕೊಂಡು ಹೋದ್ರೆ ಆಯ್ತು ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರಿ, ಈಗ ವೃಷಭ ರಾಶಿಯವರು ಸಾಧಾರಣ ವ್ಯಾಪಾರದಲ್ಲಿ ಸ್ವಲ್ಪ ನಿಪುಣರು, ವ್ಯಾಪಾರ ಮಾಡೋದ್ರಲ್ಲಿ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ವ್ಯಕ್ತಿಗಳು ನೀವು ವೃಷಭ ರಾಶಿಯವರು. ಹಾಗಾಗಿ ಈ ವ್ಯಾಪಾರ ಮಾಡುವಂಥವ್ರಿಗೆಲ್ಲ ಒಂದು ಒಳ್ಳೆ ಸಿಹಿ ಸುದ್ದಿ ಏನಪ್ಪ ಅಂತಂದ್ರೆ ಬುಧ ಜಯಂತಿ. ಬುಧನೇ ವ್ಯಾಪಾರ ಕಾರಕ ಅಲ್ವಾ? ಬುಧ ಅಂತಂದ್ರೆ ಯಾರು? ಮಹಾವಿಷ್ಣು. ಬುಧ ಅಂತಂದ್ರೆ ಮಹಾವಿಷ್ಣು. ವಿಷ್ಣು ಅಂದ್ರೆ ನರಸಿಂಹಸ್ವಾಮಿ ಆಗ್ಬೋದು, ವೆಂಕಟೇಶ್ವರ ಆಗ್ಬೋದು, ಆಂಜನೇಯ ಸ್ವಾಮಿ ಆಗ್ಬೋದು, ರಂಗನಾಥ ಸ್ವಾಮಿ ಆಗ್ಬೋದು, ನರಸಿಂಹಸ್ವಾಮಿ ಆಗ್ಬೋದು, ರಾಮ ಆಗ್ಬೋದು, ಕೃಷ್ಣ ಆಗ್ಬೋದು, ಎಲ್ಲರೂ ವಿಷ್ಣುವಿನ ಅವತಾರಗಳೇ, ವಿಷ್ಣು ಸಂಬಂಧಪಟ್ಟಂತ ದೇವತೆಗಳು. ಬುಧ ಅಂದ್ರೆ ಮಹಾವಿಷ್ಣು. ಯಾರ್ಯಾರು ನೀವು ವ್ಯಾಪಾರದ ಮಾರ್ಗದಲ್ಲಿದ್ದೀರೋ ಅಂಥವರು ಈ ತಿಂಗಳು ಅಂದರೆ ಜುಲೈ ತಿಂಗಳು ನಿಮಗೆ 10ನೇ ತಾರೀಕು ಬುಧ ಜಯಂತಿ ಬರುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಜುಲೈ 10ನೇ ತಾರೀಕು ಬುಧ ಜಯಂತಿ ಬರುತ್ತೆ. ಅವತ್ತಿನ ದಿನ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ತುಳಸಿ ಅರ್ಚನೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಸಾಧ್ಯವಾದರೆ ಒಂದು ತಿರುಮಂಜನ ಸೇವೆ, ಇಲ್ಲ ಅಂದರೆ ಒಂದು ಅನ್ನ ನೈವೇದ್ಯ ಮಾಡಿಸೋದು, ಏನೋ ಒಂದು ನಿಮ್ಮ ಅನುಕೂಲ ಆದರೆ ಸಾಧ್ಯವಾದರೆ, ಇಲ್ವಾ ತುಳಸಿ ತಗೊಂಡೋಗಿ ಅರ್ಚನೆ ಮಾಡಿಸಿ. ಬುಧ ಜಯಂತಿ ದಿನ ಮಹಾವಿಷ್ಣುವಿನ ದರ್ಶನ ಮಾಡೋದು ಬಹಳ ಒಳ್ಳೆಯದು. ನೋಡಿ, ಈ ತಿಂಗಳು 4ನೇ ತಾರೀಕು ಶುಕ್ರ ಬಂದು ಶತ್ರು ಮನೆಗೆ ಪ್ರವೇಶ ಆಗ್ತಾರೆ. ನಿಮ್ಮ ರಾಶಿಯಾಧಿಪತಿ ಶುಕ್ರ 4th ಹೌಸ್ ಬಂದು ಶತ್ರು ಸ್ಥಾನದಲ್ಲಿ ಕೂತ್ಕೊಂತಾರೆ ಸೂರ್ಯನ ಮನೆಯಲ್ಲಿ. ಅವಾಗ ಶುಕ್ರ ಬಲ ನಿಮ್ಮ ರಾಶಿ, ನಿಮ್ಮ ದೇಹದ ಬಲ ಕಮ್ಮಿ ಆಗುತ್ತೆ. ಮೊಣಕಾಲು ನೋವು ಬರೋದು, ಸುಸ್ತಾಗೋದು, ತುಂಬ ಹೊತ್ತು ನಡೆದಾಡೋದು, ತುಂಬ ಹೊತ್ತು ನಿಂತ್ಕೊಳ್ಳೋದು, ಹಿಪ್ಪು ಸ್ವಲ್ಪ ನಿಮ್ಗೆ ನೋವು ಬರೋದು, ಅಂದರೆ ಸೊಂಟದ ನೋವು ಬರೋದು, ಇದೆಲ್ಲ ಸಹಜವಾಗಿ ಆಗುವಂಥದ್ದಲ್ವಾ ಶುಕ್ರ ಶತ್ರು ಮನೆಗೆ ಹೋದರೆ. ಹಾಗಾಗಿ ಈ ತಿಂಗಳು ಸ್ವಲ್ಪ ನಿಮಗೆ ಒಂಚೂರು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಶುಕ್ರನ ದರ್ಶನ ಮಾಡೋದು. ಶುಕ್ರ ಅಂತಂದರೆ ಮಹಾವಿಷ್ಣು, ಬುಧನಿಗೆ ಈಗ ಅಧಿಪತಿ ಆಗ್ತಾನೋ ಹಾಗೆ ಶುಕ್ರನಿಗೆ ದೇವಿ. ಹಾಗಾಗಿ ದೇವಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಶುಕ್ರನ ಪ್ರಾರ್ಥನೆ ಮಾಡುವಂಥದ್ದು, ಶುಕ್ರನ ಪ್ರೀತಿ ಮಾಡುವಂಥದ್ದು, ಇದೆಲ್ಲ ಬಹಳ ಒಳ್ಳೆಯದು. ಪ್ರೀತಿ ಮಾಡುವಂಥದ್ದು ಏನಂದ್ರೆ ಗುರುಗಳೇ ಅಂದರೆ, ಶುಕ್ರನ ಒಂದು ಸನ್ನಿಧಾನ ಇರುತ್ತಲ್ಲ ನವಗ್ರಹಗಳಲ್ಲಿ, ಪೂರ್ವ ದಿಕ್ಕು ಮಾಡಿ ಸೂರ್ಯ ಮತ್ತೆ ಶುಕ್ರ ನಿಂತಿರುತ್ತೆ. ಮಧ್ಯದಲ್ಲಿರೋ ಸೂರ್ಯ, ಆಪೋಸಿಟಲ್ಲೇ ಇರೋದು ಪೂರ್ವದ ಕಡೆಗೆ ಶುಕ್ರ. ಹಾಗಾಗಿ ಶುಕ್ರನ ದರ್ಶನ ಮಾಡಿ ಶುಕ್ರನ ಪ್ರಾರ್ಥನೆ ಮಾಡಬರುವಂಥದ್ದು ಒಳ್ಳೆಯದು. ಇಲ್ಲಾಂದ್ರೆ ದೊಡ್ಡ ಮುತ್ತೈದೆ ಹತ್ರ ಆಶೀರ್ವಾದ ತಗೊಳ್ಳೋದು, ಎಲ್ಲ ಶುಕ್ರನ ಫಲ ಸಿಗುತ್ತೆ ಅಂತ ಹೇಳ್ಬೋದು ನಾವು. ಸರಿ, ಓವರಾಲ್ ನೋಡಿದಾಗ ನಮಗೆ ಒಂಥರಕ್ಕೆ ಭಿನ್ನವಾದಂಥ ಒಂದು ವಿಚಾರ. ಈ ಕಡೆ 50% ಪಾಸಿಟಿವ್, ಈ ಕಡೆ 50% ನೆಗೆಟಿವ್, ಎರಡೂ ಹೊಂದಿರ್ತಕ್ಕಂಥದ್ದು. ದಕ್ಷಿಣಾಯನ ಪುಣ್ಯಕಾಲ ಬೇರೆ ಬಂದ್ಬಿಡುತ್ತೆ. 17ನೇ ತಾರೀಕಿಗೆ ದಕ್ಷಿಣಾಯನ ಪುಣ್ಯಕಾಲ. ಅದಾದ್ಮೇಲೆ ನೀವು ಯಾವುದು ಶುಭ ಕಾರ್ಯಗಳು ನೀವು ಮಾಡೋವಂಥದ್ದೇ ಇರಲ್ಲ ವೃಷಭ ರಾಶಿಯವರಿಗೆ. ಪರವಾಗಿಲ್ಲ, ಹಂಗೂ ಹಿಂಗೂ ತಡ್ಕೊಂಡು ನವೆಂಬರ್ವರೆಗೆ ಹೋಗ್ಬಿಟ್ರೆ, ನವೆಂಬರಲ್ಲಿ ಸ್ವಲ್ಪ ತಾತ್ಕಾಲಿಕವಾಗಾದ್ರೂ ಸುಖ ಸ್ಥಾನಕ್ಕೆ ಗುರು ಬರ್ತಾರೆ. ನೋಡ್ಕೊಳ್ಳೋಣ, ಅವಾಗ ಸ್ವಲ್ಪ ಒಳ್ಳೆ ಫಲ ಇದೆ. ಅಲ್ಲಿವರೆಗೂ ಕತೆ ಹೇಳಿ. ದಕ್ಷಿಣಾಯನ ಪುಣ್ಯಕಾಲ ಬಂದರೆ ಶುಭ ಕಾರ್ಯಗಳು ನಡೆಯಲ್ಲ. ಇನ್ನೇನು ಮನೆ ಕಟ್ತೀನಿ, ಸೈಟ್ ತಗೋತೀನಿ, ಅಥವಾ ವಾಹನ ತಗೋತೀನಿ, ಅಥವಾ ಬಂಗಾರ ತಗೋತೀನಿ, ಏನೋ ಒಂದು ದೊಡ್ಡದಾಗಿ ಮಾಡ್ಬಿಡ್ತೀನಿ ಅನ್ನೋಂಥದ್ದು ಏನೋ ಕೂಡ ನಿಮಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ಸು ಅಥವಾ ಸಪೋರ್ಟಿಂಗ್ ಏನು ಸಿಗೋದು ಸ್ವಲ್ಪ ಕಷ್ಟ, ಡೌಟ್ ಆಗಿರುತ್ತೆ. ಹಾಗಂತ ಚಿಂತೆ ಮಾಡೋಂಗೇನಿಲ್ಲ. ಈಗ ನೋಡಿ, ನಿಮಗೆ 11ನೇ ಮನೆ ಶನಿ ಇದ್ದಾರೆ. ಶನಿ 10ನೇ ಮನೆಗೆ ಹೋಗ್ತಾರೆ ವಕ್ರಿಯಾಗಿ. 10ನೇ ಮನೆಗೆ ಹೋಗ್ತಾರೆ ಅಂದರೆ 10ನೇ ಮನೆ ಕಡೆ ಮುಖ ಮಾಡ್ತಾರೆ. 26ನೇ ತಾರೀಕು ಜುಲೈ, ಡಿಸೆಂಬರ್ 9ನೇ ತಾರೀಕಿನವರೆಗೂ ಶನಿ ವಕ್ರಿಯಾಗೇ ಇರ್ತಾರೆ.
ಸರಿ, ವಕ್ರ ಶನಿ ಇದ್ದಾಗ ಏನಾಗುತ್ತೆ, ಸಾಧಾರಣವಾಗಿ ಒಂದು ಸ್ವಲ್ಪ ದಶಮ ಸ್ಥಾನ ಅಂದರೆ ಉದ್ಯೋಗ ಸ್ಟ್ರಾಂಗ್ ಆಗುತ್ತೆ. ನೋಡಿ, ಭಗವಂತನ ಒಂದು ಆಶೀರ್ವಾದನೇ ಹಾಗೆ. ಒಂದು ಕಡೆ ನಿಮಗೆ ನೋವು ಉಂಟು ಮಾಡಿದ್ರೆ ಇನ್ನೊಂದು ಕಡೆ ಸುಖ ಉಂಟು ಮಾಡ್ತಾನೆ. ನೆಗೆಟಿವ್ ಇದ್ದಾಗ ಪಾಸಿಟಿವ್ ಇನ್ಕ್ರೀಸ್ ಮಾಡ್ತಾನೆ. ಹೀಗೆ ಒಂದೊಂದೇ ಪಾಸಿಟಿವ್ನು ಕೊಡ್ತಾನೆ, ಒಂದೊಂದೇ ನೆಗೆಟಿವ್ ಕೊಡ್ತಾನೆ. ಅದಕ್ಕೆ ಬ್ಯಾಲೆನ್ಸ್ಡ್ ಲೈಫನ್ನು ಎಂಜಾಯ್ ಮಾಡಬೇಕು. ಕಷ್ಟ ಬಂದಾಗ ದುಃಖ ಪಟ್ಬಿಡೋದು, ಸುಖ ಬಂದಾಗ ಖುಷಿ ಪಟ್ಬಿಡೋದು ಮಾಡಬಾರ್ದು. ಕಷ್ಟ ಬರಲಿ ಸುಖ ಬರಲಿ ಒಂದೇ ಥರ ಇರಬೇಕು. ಅದನ್ನು ನಾವು ನಮ್ಮ ಹಿರಿಯರು, ನಮ್ಮ ಗುರುಗಳು ನಮ್ಗೆ ಕಲಿಸ್ಕೊಟ್ಟಿರ್ತಕ್ಕಂಥದ್ದು. ಮತ್ತು ಆಷಾಢ ಮಾಸ ಬೇರೆ 15 ತಾರೀಕು ಶುರು ಆಗ್ಬಿಡುತ್ತೆ. ಸಾಧ್ಯವಾದಷ್ಟು ವಾಹನ ವಿಚಾರದಲ್ಲಿ ಎಚ್ಚರವಾಗಿರಿ. ವೃಷಭ ರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ವಾಹನ ಅಪಘಾತಗಳು, ವಾಹನದಿಂದ ಸ್ವಲ್ಪ ತೊಂದರೆಗಳು, ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಜಾಗೃತಿ ವಹಿಸ್ತಕ್ಕಂಥದ್ದು ಭಾಳ ಉತ್ತಮ. ಒಂದಾಯಿತು. ಎರಡನೇದು ಅಂತಂದರೆ, ಶುಕ್ರ ಅಂತಂದರೆ ನಮಗೆ ಪ್ರೀತಿ, ಅಂದ, ವಾಹನ, ಹೆಂಡತಿ ಅಥವಾ ಹೆಂಡತಿಗೆ ಗಂಡ, ಮತ್ತು ಡಿಸೈರ್ಸು, ನಿದ್ದೆ, ಒಳ್ಳೆ ಹಾಸಿಗೆ, ವಿಮಾನಯಾನ ಪ್ರಯಾಣ, ಎಲ್ಲ ಡಿಸೈರ್ಸ್ ಅಧಿಪತಿ ಯಾರು? ಶುಕ್ರ. ಇದೆಲ್ಲ ಈ ತಿಂಗಳಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ. ನಿಮಗೆ ವೃಷಭ ರಾಶಿಯವರಿಗೆ ಕಡಿಮೆ ಆಗುತ್ತೆ. ಕಡಿಮೆ ಆದರೂ ಪರವಾಗಿಲ್ಲ, ನೀವೇನು ಚಿಂತೆ ಮಾಡಿ ಭಯ ಪಡುವಂಥ ಅವಶ್ಯಕತೆ ಏನಿಲ್ಲ. ತೀರಾ ಭಯ ಪಟ್ಬಿಟ್ಟು ನನಗೇನೋ ತೊಂದರೆ ಆಗ್ಬಿಡುತ್ತೆ ಆ ಥರ ಚಿಂತೆ ಮಾಡೋದಿಲ್ಲ. ಏನೋ ಸಾಧಾರಣವಾಗಿ ಏನಾಗುತ್ತೆ, ಈ 4ನೇ ಮನೆಯಲ್ಲಿ ಇರತಕ್ಕಂಥ ಕೇತು ಆಗ್ಬೋದು, 10ನೇ ಮನೆಯಲ್ಲಿ ಇರತಕ್ಕಂಥ ರಾಹು ಆಗ್ಬೋದು, ಇದೆಲ್ಲ ಒಂದು ಸ್ವಲ್ಪ ನಿಮಗೆ ನಿಮ್ಮ ರಾಶಿಯಾಧಿಪತಿಗೆ, ನಿಮ್ಮ ರಾಶಿಯಾಧಿಪತಿ ಶುಕ್ರ ಬಂದು ಅಸುರ ಗುರು. ಅವರಿಬ್ಬರು ಅಸುರ ಶಿಷ್ಯರವರು, ಅಸುರರವರು ಗುರುಗಳಿಗೆ ಶಿಷ್ಯರಲ್ವಾ. ಹಾಗಾಗಿ ನಿಮಗೇನು ಸಮಸ್ಯೆ ಮಾಡಲಿಕ್ಕಿಲ್ಲ. ಬುಧನಿಂದನೂ ಪ್ಲಸ್ ಪಾಯಿಂಟು. ಓವರಾಲ್ ನೋಡಿದಾಗ ಗುರು ಮತ್ತು ಸೂರ್ಯ ಇಬ್ಬರು ಯುತಿ ಆಗ್ತಾರೆ. ಒಂದು ಹಂತಕ್ಕೆ ಚೆನ್ನಾಗೇ ಇದೆ. ನನಗೇನೋ ಅಷ್ಟೊಂದೇನು ನೆಗೆಟಿವಿಟಿ ಅನ್ನುವಂಥದ್ದೇನು ಹೆಚ್ಚು ಕಾಣಿಸ್ತಾ ಇಲ್ಲ. ಇನ್ನೂ ಫಲ ಹೇಳ್ಬೇಕಂತಂದರೆ ಈ ತಿಂಗಳು ಹೇಗಿದೆ ಅಂತಂದರೆ, ಸ್ವಲ್ಪ ಸೂರ್ಯನ ಫಲ ಚೆನ್ನಾಗಿರುತ್ತೆ, ವಿದ್ಯೆ ಕೊಡುತ್ತೆ, ಉತ್ತಮವಾದಂಥ ವಾಗ್ಮಿ, ಚೆನ್ನಾಗಿ ಮಾತಾಡ್ತೀರಾ. ಆಮೇಲೆ ಪರರ ಜೊತೆ ಅಂದರೆ ಬೇರೆಯವ್ರ ಜೊತೆ ನೀವು ಚೆನ್ನಾಗಿ ಮಿಂಗಲಾಗಿ ಸ್ವಲ್ಪ ಧನವನ್ನು ಸಹಾಯ ಮಾಡ್ತೀರಾ, ಇಲ್ಲಾಂದ್ರೆ ಭೋಜನವನ್ನು ಸಮರ್ಪಣೆ ಮಾಡ್ತೀರಾ. ಇದೆಲ್ಲ ಒಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಉಳ್ಳವರು ಆಗ್ತೀರಾ. ಜೊತೆಗೆ ಅಧಿಕಾರ ಪ್ರಾಪ್ತಿ, ಸ್ವಲ್ಪ ರಾಜನ ಕೃಪೆಯಿಂದ ಆಶೀರ್ವಾದ ವಿಶೇಷ. ಭೂಷಣ ವಸ್ತ್ರಗಳು ಚೆನ್ನಾಗಿ ಅಲಂಕಾರ, ಅಂದರೆ ಐರನ್ ಬಟ್ಟೆಗಳು ಹಾಕ್ಕೊಳ್ಳೋದು, ಒಳ್ಳೆ ಹೊಸ ಬಟ್ಟೆ ತೊಗೊಳ್ಳೋದು, ಇದರದೆಲ್ಲ ಸೌಖ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗಿ ಕೆಟ್ಟ ಸಹವಾಸಗಳನ್ನು, ಕೆಟ್ಟ ಜನರ ಸಹವಾಸವನ್ನು ಬಿಡ್ತೀರಾ. ಜೊತೆಗೆ ಒಂದು ಸ್ವಲ್ಪ ಮಟ್ಟಿಗೆ ಹೆಚ್ಚು ಖರ್ಚನ್ನು ಮಾಡ್ತೀರಾ ವೃಷಭ ರಾಶಿಯು. ಅದು ಪ್ರಾಪ್ತ ಫಲ ಅಂತ ಹೇಳ್ತೀವಿ. ಖರ್ಚು ಅಂತಂದರೆ ಪ್ರಾಪ್ತ ಫಲ. ನಿಮ್ಗೆ ಏನು ಸಿಗುತ್ತೋ ಫಲ. ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಸುಮ್ಮನೆ ಟಚ್ ಆಗೋದು, ಉಳುಕ್ಬಿಡೋದು, ಒಂದು 15 ದಿನ ಮನೇಲಿ ಕೂತಿದ್ರೆ ಕಡೆ ಸಂಪಾದನೆ ಹೋಯ್ತು. ಒಂದು ಕಡೆ ಡಾಕ್ಟರ್ ಫೀಸು, ಸ್ಕ್ಯಾನಿಂಗು, ಎಕ್ಸ್ರೇ, ಮೆಡಿಸಿನ್ಸು, ಆಯಿಂಟ್ಮೆಂಟು, ಟ್ಯಾಬ್ಲೆಟು, ಈ ಥರದ ಖರ್ಚುಗಳು. ಆಮೇಲೆ ಮನೇಲಿ ಕೂತಿದ್ದಾಗ ಸುಮ್ಮನೆ ಕೂತ್ಕೋತೀರಾ, ಏನೋ ಒಂದು ಖರ್ಚು ಮಾಡ್ತಾ ಇರ್ತೀರಾ, ಸುಮ್ಮನೆ ಮೊಬೈಲ್ ನೋಡ್ತಾ ಇರ್ತೀರಾ, ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ತೊಗೋಬೇಕು ಅನಿಸುತ್ತೆ. ಹೀಗೆ ಸೇವಿಂಗ್ಸ್ ಎಲ್ಲ ಒಂದು ಕಡೆ ಹೋಗ್ತಾ ಇರುತ್ತೆ. ಸಾಧ್ಯವಾದಷ್ಟು ಸ್ವಲ್ಪ ಜಾಗರೂಕತರಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಸ್ಟೆಪ್ಸನ್ನು ಸರಿಯಾಗಿ, ನಿರ್ಧಾರಿತವಾಗಿ, ನಿರ್ಭಯವಾಗಿ ದೇವರ ಮೇಲೆ ಭಾರ ಹಾಕಿ ಮುಂದೋಗ್ತಾರೆ. ಗುರು ಪೌರ್ಣಮಿ ದಿನ ಗುರುಗಳ ದರ್ಶನ ಮಾಡಿ, ಬುಧ ಜಯಂತಿ ದಿನ ಮಹಾವಿಷ್ಣುವಿನ ದರ್ಶನ ಮಾಡಿ. ಸಾಧಾರಣವಾಗಿ ಈ ಫಲಗಳೆಲ್ಲ ನಿಮಗೆ ನಾನು ಹೇಳೋ ಪಾಸಿಟಿವ್ಸ್ ನಿಮ್ಗೆ ಏನೂ ಆಗದೆ ಇದ್ದರೆ, ಅಲ್ಲ ಗುರುಗಳೇ ನೀವು ಯಾವಾಗಲೂ ಪಾಸಿಟಿವ್ ಹೇಳ್ತೀರಾ, ನಮ್ಗೆ ಆ ಪಾಸಿಟಿವೇ ನಡೀತಾ ಇಲ್ಲ ಅನ್ನುವಂಥದ್ದು ಕೆಲವರು ವಾದ ಇರುತ್ತೆ. ಅಂಥವ್ರು ಏನು ಮಾಡಬೇಕು, ನಿಮ್ಮ ಮೂಲ ಜಾತಕ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅರ್ಥ. ಆವಾಗ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೊಡಿಕ್ಷನ್ಸನ್ನು ಮಾಡಿಸಿ, ಏನಾದರೂ ಸುಲಭ ಪರಿಹಾರಗಳಿದೆಯಾ, ನಿಜವಾಗ್ಲೂ ಜಾತಕದಲ್ಲಿ ಏನೋ ಸಪೋರ್ಟ್ ಸಿಗ್ತಾ ಇಲ್ವಾ ಅನ್ನುವಂಥದ್ದು ತಿಳ್ಕೊಂಡು ಏನಾದರೂ ಸುಲಭ ಪರಿಹಾರಗಳಿದ್ದರೆ ಖಂಡಿತ ಮಾಡಿ. ಆ ಪರಿಹಾರದಿಂದ ನಿಮಗೆ ಭಗವಂತ ಮತ್ತಷ್ಟು ಮಗದಷ್ಟು ಅನುಗ್ರಹ ಮಾಡಿ ವೃಷಭ ರಾಶಿಯವರಿಗೆ ಯಥೇಚ್ಛವಾದ ಪುಣ್ಯ ಫಲಗಳನ್ನು ಕೊಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಧೈರ್ಯವಾಗಿರ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ವೃಷಭ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.